ಹೆಲೋ, ನಮಸ್ಕಾರ ವೀಕ್ಷಕರೇ. ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ದುಡ್ಡು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ದುಡ್ಡನ್ನು ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರಿಗೂ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಆಸ್ತಿ ಪಾಸ್ತಿಗಳನ್ನು ಮಾಡಬೇಕು ಅಂತಿರುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ದುಡ್ಡು ಅನ್ನೋದು ನಿಮಗೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡುತ್ತದೆ, ಸುಖ ಸೌಖ್ಯಗಳನ್ನು ಕೊಡುತ್ತದೆ, ಒಳ್ಳೆಯ ಜೀವನ ಶೈಲಿಯನ್ನು ನೀಡುತ್ತದೆ. ದುಡ್ಡಿನ ಪ್ರಭಾವದಿಂದಾಗಿ ನಿಮ್ಮ ಜೀವನ ಮೌಲ್ಯಗಳನ್ನು ಪಡೆದುಕೊಳ್ಳುತ್ತದೆ. ಕೆಲವರು ದುಡ್ಡು ಸಂಪಾದನೆಯನ್ನು ಕಟುವಾಗಿ ವಿಮರ್ಶಿಸುತ್ತಿರುತ್ತಾರೆ. ಇದು ತಪ್ಪು. ಏಕೆಂದರೆ ದುಡ್ಡು ಇದ್ರೇನೆ ನಾವು ಏನಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯ. ಬಡಬಗ್ಗರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅನ್ನೋ ತೀವ್ರ ತುಡಿತವಿದ್ರೂ ನಿಮ್ಮ ಹತ್ತಿರ ಹಣ ಇಲ್ಲದೆ ಹೋದರೆ ನೀವು ಏನು ಮಾಡಲು ಸಾಧ್ಯ? ಅದಕ್ಕೆ ದುಡ್ಡು ಗಳಿಸುವುದು, ಸಂಪಾದಿಸಿದ ದುಡ್ಡನ್ನು ಉಪಯೋಗ ಮಾಡುವುದು ತುಂಬ ಅಗತ್ಯ. ಆದರೆ ದುಡ್ಡು ಎಲ್ರಿಗೂ ಈಸಿಯಾಗಿ ಸಿಗಲ್ಲ. ದುಡ್ಡನ್ನು ಪಡೆಯೋಕೆ ಕೆಟ್ಟ ದಾರಿಯನ್ನು ಹಿಡಿಯುತ್ತಾರೆ. ಕೊಲೆ, ವಂಚನೆ, ದರೋಡೆ, ಮೋಸ, ಭ್ರಷ್ಟಾಚಾರ ಹೀಗೆ ಹಲವಾರು ದಾರಿಗಳನ್ನು ಹಿಡಿಯುತ್ತಾರೆ. ಇನ್ನು ಕೆಲವರು ಕೆಟ್ಟ ಚಟಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಇಂತಹ ಕೆಟ್ಟ ಚಟಗಳಿಂದ ಪಡೆದ ಹಣ ಶಾಶ್ವತವಾಗಿ ಅವರ ಹತ್ತಿರ ಇರುವುದಿಲ್ಲ ಹಾಗೂ ಕೆಟ್ಟ ಚಟಗಳಿಂದ ಅವರು ತಕ್ಕ ಪಾಠ ಕಲಿಯುತ್ತಾರೆ. ಇನ್ನು ಕೆಲವರು ಎಷ್ಟು ಕಷ್ಟಪಟ್ಟರೂ 24 ಗಂಟೆ ದುಡಿದ್ರೂ ದುಡ್ಡು ಮಾಡಬೇಕೆನ್ನುವ ಹಂಬಲ ಇದ್ದರೂ ದುಡ್ಡು ಮಾಡುವುದಕ್ಕೆ ಆಗುತ್ತಿಲ್ಲ. ಕಾರಣ ಅವರಲ್ಲಿರುವ ಕಳಪೆ ಸೇವೆ, ಪ್ರಾಮಾಣಿಕತೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ದುಡ್ಡು ಮಾಡಬೇಕೆಂದು ಅಂದುಕೊಂಡ್ರೆ ಮೊದಲು ಶ್ರೀಮಂತ ವ್ಯಕ್ತಿಗಳು ಹೇಗೆ ಕೆಲಸ ಮಾಡ್ತಾರೆ, ಅವರ ಕೆಲಸದ ಪ್ರವೃತ್ತಿ ಹೇಗಿದೆ ಎಂದು ತಿಳಿದುಕೊಳ್ಳಬೇಕು. ಅತ್ಯುತ್ತಮ ಸೇವೆ ಮತ್ತು ಪ್ರಾಮಾಣಿಕತೆಯನ್ನು ನಾವು ಉದಾಹರಣೆಯೊಂದಿಗೆ ನೋಡುವುದಾದರೆ, ಇಂಧನಕ್ಕಾಗಿ ಪೆಟ್ರೋಲ್ ಬಂಕ್ಗೆ ಹೋದಾಗ ಬಂಕ್ನವರು ಇಂಧನವನ್ನು ನಮ್ಮ ವಾಹನದಲ್ಲಿ ತುಂಬಿ ದುಡ್ಡು ತೆಗೆದುಕೊಳ್ಳುತ್ತಾರೆ. ಇದು ಸಾಧಾರಣವಾಗಿ ನಡೆಯುವ ಕಾರ್ಯ. ಆದರೆ ಪೆಟ್ರೋಲ್ ಬಂಕ್ನವರು ಇಂಧನವನ್ನು ತುಂಬಿಸುವುದೇ ಅಲ್ಲದೆ ನಮ್ಮ ಕಾರಿನ ಕಿಟಕಿ ಮತ್ತು ಕನ್ನಡಿಗಳನ್ನು ಸಹ ಶುಭ್ರವಾಗಿ ಒರೆಸಿದರು ಅಂದುಕೊಳ್ಳಿ. ಆಗ ನಿಮ್ಮ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ? ಇನ್ನು ಮುಂದೆ ಕೂಡ ಅದೇ ಪೆಟ್ರೋಲ್ ಬಂಕ್ನಲ್ಲಿ ಇಂಧನ ತುಂಬಿಸಿಕೊಳ್ಳುವುದಕ್ಕಾಗಿ ಇಷ್ಟಪಡುತ್ತೀರಿ. ಜನ ನಮ್ಮ ಪ್ರಾಮಾಣಿಕತೆಯಿಂದ ಕೂಡಿದ ಸೇವೆಗೆ ಪ್ರತಿಫಲ ನೀಡುತ್ತಾರೆ, ನಮ್ಮನ್ನು ಬೆಳೆಸುತ್ತಾರೆ. ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಮೊದಲು ಬೀಜ ನಾಟಬೇಕು. ಅಂದರೆ ಅತ್ಯುತ್ತಮ ಸೇವೆ, ಪ್ರಯತ್ನ ಮತ್ತು ಪ್ರಾಮಾಣಿಕತೆ ಎಂಬ ಬೀಜ. ಆ ಬೀಜಗಳು ನಿಮಗೆ ಬಹಳಷ್ಟು ದುಡ್ಡಿನ ಮರಗಳನ್ನು ಬೆಳೆಯುವಂತೆ ಮಾಡುತ್ತದೆ. ಸೇವೆ ಎನ್ನುವ ದುಡ್ಡಿನ ವೃಕ್ಷ. ನೀವು ಎಷ್ಟು ನಿಷ್ಠೆಯಿಂದ ಸೇವೆ ಮಾಡುತ್ತೀರೋ ಅಷ್ಟು ದುಡ್ಡು ಗಳಿಸಬಲ್ಲಿರಿ. ಅತ್ಯುತ್ತಮ ಸೇವೆಯನ್ನು ನೀಡುವುದರ ಮೂಲಕವಷ್ಟೇ ನೀವು ದುಡ್ಡನ್ನು ಗಳಿಸುತ್ತೀರಾ, ಜೀವನದಲ್ಲಿ ಯಶಸ್ವಿಯಾಗುತ್ತೀರಾ. ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.